ನನಗೆ ಸ್ಟೇಟ್ ಸೆಲೆಕ್ಷನ್ ಇದೆ, ಹೊಸ ಬೂಟ್ ತೊಗೊಳ್ಬೇಕು, 500 ರೂಪಾಯಿ ಸಾಲ ಕೊಡು. ಅಷ್ಟೇ ತಾನೇ ಜೈ, ತಗೋ. ನಿನ್ನ ಕನಸುಗಳು ಈ ಸಲ ಆದರೂ ನನಸಾಗಲಿ ಅಂತ ನನ್ನ ಆಸೆ ಜೈ. ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಎಲ್ಲರಿಗೂ ಜೀವನದಲ್ಲಿ ಗುರಿ ಅನ್ನೋದು ಎಷ್ಟು ಮುಖ್ಯನೋ ವಾಸ್ತವ ಕೂಡ ಅಷ್ಟೇ ಮುಖ್ಯ ಜೈ. ಜೀವನ ಅನ್ನೋ ಮ್ಯಾಚ್ನಲ್ಲಿ, ಸಮಸ್ಯೆ ಅನ್ನೋ ಫುಟ್ಬಾಲ್ನ, ಪರಿಹಾರ ಅನ್ನೋ ಗೋಲ್ ಪೋಸ್ಟ್ಗೆ ಕಿಕ್ ಮಾಡೋಕ್ಕೆ ದುಡ್ಡು ಅನ್ನೋ ಎನರ್ಜಿ ಬೇಕು. ಅದಕ್ಕೆ ಕೆಲಸ ಅನ್ನೋ ವಾರ್ಮಪ್ ಮಾಡಬೇಕು. ನಿನ್ನ ಜೀವನ ನಿನ್ನ ಕನಸಿನ ಫುಟ್ಬಾಲ್ನಷ್ಟೇ ಚಾಲೆಂಜಿಂಗ್. ಕರೆಕ್ಟ್ ಅಭಿ, ನೀನು ಹೇಳೋ ಮಾತು 100ಕ್ಕೆ 100 ಸತ್ಯ. ಆದರೆ ನಾವು ಮುಟ್ಟೋಕೆ ಹೊರಟಿರೋ ಗುರಿಯ ದಾರಿಯಲ್ಲಿ ಕೆಲವರು ವಾಸ್ತವವನ್ನು ಅರ್ಥ ಮಾಡಿಕೊಂಡು ಗುರಿನ ಮರೀತಾರೆ. ಇನ್ನು ನನ್ನಂತೂ ವಾಸ್ತವದಲ್ಲಿ ಬರೋ ಕಷ್ಟಗಳ ಜೊತೆಯಲ್ಲಿ ಗುರಿನ ಮುಟ್ಟೋ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಥ್ಯಾಂಕ್ಸ್ ಅಭಿ. ಈ ಮನೆಯಲ್ಲಿ ಊಟ ಹಾಕೋದೇ ದಂಡ. ಊರಲ್ಲಿರೋ ಮಕ್ಕಳೆಲ್ಲ ಅಪ್ಪ ಅಮ್ಮನ ಸಾಕ್ತಿದ್ರೆ ನಮ್ಮನೇಲಿ ಮಗನ ನಾವೇ ಸಾಕ್ಬೇಕು. 22 ವರ್ಷ ಆಯ್ತು. ಎಲ್ರೂ ಕೇಳ್ತಾರೆ, ನಿನ್ ಮಗ ಕೆಲ್ಸಕ್ಕೆ ಹೋದ್ನಾ ಅಂತ. ನಂಗೆ ನಾಚಿಕೆ ಆಗತ್ತೆ. ಜೈ, ಈ ಜಗತ್ನಲ್ಲಿ ಪ್ರೀತಿ ಅನ್ನೋದು ಎಲ್ರಿಗೂ ಬೇಗ ಸಿಗಲ್ಲ ಕಣೋ. ಸಿಕ್ಕಿರೋ ಪ್ರೀತಿನ ಯಾರೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ನನಗೆ ಗೊತ್ತು ನಿನಗೆ ನಿನ್ನ ಗುರಿನೇ ಮುಖ್ಯ ಅಂತ. ಆದರೆ ನಾನು ಮನುಷ್ಯಳು ಜೈ, ನನಗೂ ಸ್ಪಂದಿಸು. ಈ ನಿನ್ನ ಹುಚ್ಚತನಗಳಿಂದ ನಾನು ಬೇಸತ್ತು ಹೋಗಿದ್ದೀನಿ ಕಣೋ. ನೀನು ಪ್ರೀತಿಸೋದಕ್ಕಿಂತ ನಿನಗೆ ನಿನ್ನ ಫುಟ್ಬಾಲೇ ಮುಖ್ಯ ಆಗೋಯ್ತಲ್ವಾ? ಆದರೆ ನಾನು ನಿನ್ಗಾಗಿ ಕಾಯ್ತೀನಿ ಕಣೋ, ಕೊನೆವರೆಗೂ ಕಾಯ್ತೀನಿ. ನಂಗೆ ಭಯ ಆಗ್ತಿದೆ ಜೈ. ನಮ್ಮ ಪ್ರೀತಿ ಎಲ್ಲಿ ಸತ್ತೋಗತ್ತೋ ಅಂತ ಭಯ ಆಗ್ತದೆ. ಈ ನಿನ್ನ ಬೇಜವಾಬ್ದಾರಿತನನ ಎಷ್ಟು ದಿನ ಅಂತ ನೋಡ್ಕೊಂಡು ಸುಮ್ಮನೆ ಇರಲಿ ಹೇಳು? ಕಾಲ ಯಾರಿಗೂ ಕಾಯಲ್ಲ. ಈ ನಿನ್ನ ಆಸೆ ಆಕಾಂಕ್ಷೆಗಳಿಗೆ ನಾನು ಯಾವತ್ತೂ ಅಡ್ಡಿ ಬರಲ್ಲ. ಆದರೆ ಈಗಿನ ಪ್ರಪಂಚದಲ್ಲಿ ಸಂಪಾದನೆ ಮುಖ್ಯ ಜೈ. ಬೆಳಿಗ್ಗೆ ಏನೋ ಅಮ್ಮ ಬೈದ್ಲಂತೆ, ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ಕಣೋ. ಅವಳು ಸ್ವಲ್ಪ ಹಾಗೇನೆ. ಮಗನೇ, ಈ ಸಲ ಡಿಗ್ರಿ ಪಾಸ್ ಮಾಡ್ಕೊಳ್ಳೋ. ನನ್ನ ಫ್ರೆಂಡ್ಗೆ ಹೇಳಿ ಅವ್ನ ಕಂಪ್ನಿಲಿ ಒಂದು ಕೆಲಸ ಕೊಡಿಸ್ತೀನಿ. ಮುಂದೆ ಈ ಮನೆಗೆ ಆಧಾರ ಸ್ತಂಭ ನೀನೇ ಅಲ್ವೇನೋ? ಅಪ್ಪ, ನಾನು ಈ ಸತಿ ಖಂಡಿತ ಸ್ಟೇಟಿಗೆ ಸೆಲೆಕ್ಟ್ ಆಗ್ತೀನಪ್ಪ. 2 ವರ್ಷದಿಂದ ನಾನು ಇದನ್ನೇ ಹೇಳ್ತಿದ್ಯಲ್ವೋ. ನಾ ಹೇಳಿದ್ ನಿನಗೆ ಡಿಗ್ರಿ ಪಾಸ್ ಮಾಡ್ಕೊ ಅಂತ.
ಅಪ್ಪ, ನನ್ನ ಆಸೆ ಆಕಾಂಕ್ಷೆಗಳಿಗೆ ನೀವು ಯಾಕೆ ಸಪೋರ್ಟ್ ಮಾಡಲ್ಲ? ನನ್ನ ನಂಬಿಕೆ ಇಲ್ವಪ್ಪ? ಇದು ಒಂದು ಸತಿ ಸಪೋರ್ಟ್ ಮಾಡಿಪ್ಪ. ಯಾವಾಗಲೂ ಓದು ಓದು ಅಂತ ಬಲವಂತ ಮಾಡ್ತೀರಾ. ಇದೊಂದು ಸತಿ ಸಪೋರ್ಟ್ ಮಾಡಿಪ್ಪ, ಪ್ಲೀಸ್ ಅಪ್ಪ, ಪ್ಲೀಸ್. ನನ್ನ ಕಣ್ಣಲ್ಲಿ ಕಣ್ಣೀರು ಬತ್ತೋಗಿದೆ ಕಂದ. ನನ್ನ ಮೈಯಲ್ಲಿ ಶಕ್ತಿ ಇರೋವರೆಗೂ ನಿನ್ನ ಅಮ್ಮನ ಸಾಕ್ತೀನಿ. ಆಮೇಲೆ ನೀನೇ ನಮ್ಮನ್ನು ಸಾಕ್ಬೇಕು. ಬೇಡ ಮಗನೇ, ಅರ್ಥ ಮಾಡ್ಕೊಳ್ಳೋ. ಇದು ನಮ್ಮಂಥವ್ರಿಗಲ್ಲ. ದುಡ್ಡಿರೋರಾದ್ರೆ ಏನು ಬೇಕಾದ್ರೂ ಮಾಡಬಹುದು. ಆದ್ರೆ ನಾವು ಅವತ್ತು ದುಡಿಬೇಕು, ಅವತ್ತು ತಿನ್ನಬೇಕು. ಇಲ್ಲಿ ನೋಡೋ ಮಗನೇ, ನಿನ್ನ ಗುರಿ ಆಸೆಗೆ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ. ಆದ್ರೆ ಓದೋದನ್ನು ಮಾತ್ರ ಅರ್ಧಕ್ಕೆ ಬಿಡಬೇಡ ಕಣೋ. ಆ ಓದೇ ನಿನ್ನ ಮುಂದಕ್ಕೆ ಕರ್ಕೊಂಡು ಹೋಗೋದು. ಜೈ, ನೀನು ಸ್ಟೇಟ್ ಟೀಮ್ಗೆ ಸೆಲೆಕ್ಟ್ ಆಗಿದ್ಯಾ? ಪ್ರಾಕ್ಟೀಸ್ ಇದೆ. ಬಾಯ್. ಇದು ಕೊನೆಯ ಪ್ರಾರಂಭ. ಗುರಿ ಮುಟ್ಟುವುದೇ ಜೀವನದ ಮೊದಲ ಹೆಜ್ಜೆ. ಈ ಮೊದಲ ಮೆಟ್ಟಿಲಿನಿಂದಲೇ ಜೀವನದ ಸಾರ್ಥಕತೆಯ ಎಡೆಗೆ ಸಾಗಬೇಕು. ಗೋಲ್ ಇಸ್ ನಾಟ್ ದಿ ಎಂಡ್, ಇಟ್ಸ್ ಎ ಬಿಗಿನಿಂಗ್.